ಇನ್ನು ನಾಗಮೋಹನ್ ದಾಸ್ ಅವರ ವರದಿಯು ಅವೈಜ್ಞಾನಿಕವಾಗಿದ್ದು ನಮ್ಮ ಸಮಾಜಕ್ಕೆ ಅನ್ಯಾಯವಾಗಿದೆ, ಕೂಡಲೇ ಮರುಪರಿಶೀಲಿಸಬೇಕು ಅಂತ ರಾಜ್ಯದಾದ್ಯಂತ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು 40 ರಿಂದ 50 ಸಾವಿರ ನಮ್ಮ ಸಮಾಜದವರು ಭಾಗವಹಿಸುವವರು. ರಾಜ್ಯ ಸರ್ಕಾರದ ವಿರುದ್ಧ ಬಂಜಾರ ಸಮಾಜದಿಂದ ಪ್ರೊಟೆಸ್ಟ್. ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಪ್ರತಿಭಟನೆ. ಕಮ್ಮಾರಗಟ್ಟೆ ತಂಡದ ರಘುನಾಯಕಿಯೊಂದು ಹೇಳಿಕೆಯನ್ನ ನೀಡಿದ್ದಾರೆ. ಒಳ ಮೀಸಲಾತಿ ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಂಜಾರ ಸಮಾಜದಿಂದ ಪ್ರೊಟೆಸ್ಟ್. ನಾಗಮೋಹನ್ ದಾಸ್ ಅವರ ವರದಿಯು ಅವೈಜ್ಞಾನಿಕವಾಗಿದ್ದು ನಮ್ಮ ಸಮಾಜಕ್ಕೆ ಅನ್ಯಾಯವಾಗಿದೆ, ಕೂಡಲೇ ಮರುಪರಿಶೀಲಿಸಬೇಕು ಅಂತ ರಾಜ್ಯದಾದ್ಯಂತ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು 40 ರಿಂದ 50 ಸಾವಿರ ಜನ ನಮ್ಮ ಸಮಾಜದವರು ಭಾಗವಹಿಸುವವರು. ಹಾಗಾಗಿ ನಮ್ಮ ಸಮಾಜದ ಮುಖಂಡರಾದಂಥ ನಾಯಕ್ ಢೌಲ್ ಕಾರ್ಬಾರಿ ಹಾಗೂ ಸಮಾಜದ ಯುವಕರಿಗೆ ಕರೆ ಕೊಟ್ಟು ಈ ಮೀಸಲಾತಿಯು ಸಂವಿಧಾನದ ವಿರುದ್ಧ ಆಗಿದೆ ಅಂತ ಹೊನ್ನಾಳಿ ತಾಲೂಕು ಬಂಜಾರ ಸಂಘದ ಕಾರ್ಯದರ್ಶಿ ಮಂಜನಾಯ್ಕ ಹನುಮಸಾಗರದ ಮೇಲಿನ ತಾಂಡಾದಲ್ಲಿ ಹೇಳಿದ್ರು. આપણે 17% માં 4% के दिन थे. अब कर्नाटक तांडेर हर एक तांडेर मार गोर भाई ना हाथ जोड़ी राम रामी करते हैं. हम ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಹನುಮಸಾಗರ ಮೇಲಿನ ತಾಂಡಾರ ನಾಯಕ್ ಡಾವ್ ಕಾರ್ಬಾರಿ हमसे बड़न काही विनंती कांबागतो काही प्रस्तुत ಈ ಗವರ್ನಮೆಂಟ್ ಒಳ ಮೀಸಲಾತಿમાં આપણને 5% કરતાણી ಅನ್ಯಾಯ ಕರ್ಮಿ ಸರ್. ಈ 5% માં ಕಳಕರ 4% ಕೇತಿ ಸರ್ಕಾರ 63 ಜಾತಿ ಸೇರ್ಸ್ತಾನೆ ಒಟ್ಟು 5% ಕೇಸ ಈ ಮಸದ್ ಮೋಟ್ ಅನ್ಯಾಯ आपन ಸಮಾಜನ ಕಾಯಿ अपने ಒಳ ಮೀಸಲಾತಿ ವಿಚಾರವಾಗಿ ಜಾತಿಗಳು आपने ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಲಾತಾಣಿನ अपने ಕಿತ್ತಾಟಗಾಲನ अपने से काही डिवाइड करताणे आज राजकीय पण मुखंडरुगळु सवारदाडो अपने बेबेटನ ಅನ್ಯಾಯವಾದ ರೀತಿಯ ಮೀಸಲಾತಿ ಒಳ ಮೀಸಲಾತಿ ವಿಚಾರವಾಗಿ ಡಿವೈಡ್ करमले. ಈ ಒಳ ಮೀಸಲಾತಿ ವಿಚಾರ ಕೈ ಡಿವೈಡ್ करमले इसको फर्स्ट ಏನ अपने बीजेपी गवर्नमेंट काही 2% 15% व्यक्तिजोपण विचारನ 17% करताणीನ